ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ರೀತಿ ಫ್ಯಾನ್ ಬಾಯ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಚಿಂಟು ಟಿ ವಿನಲ್ಲಿ ನೋಡ್ತಿದ್ದಂಥ ಒಂದು ಕಾರ್ಟೂನು ಇವತ್ತು ಸಿನಿಮಾ ಆಗಿ ಬರ್ತಾ ಇದೆ. ಅದೇ ಮಾಸ್ಟರ್ ಆಫ್ ದಿ ಯೂನಿವರ್ಸ್. ಈ ಒಂದು ಸಿನಿಮಾ ಅಂದರೆ ಹೀ ಮ್ಯಾನ್ ಕತೆ. ಇದು ಅಂದರೆ ನಾವೇನು ಚಿಂಟು ಟಿ ವಿನಲ್ಲಿ ಹೀ ಮ್ಯಾನ್ ಅಂತೇಳಿ ಒಂದು ಕಾರ್ಟೂನ್ ಬರ್ತಾ ಇತ್ತೋ ಅದರದ್ದೇನೆ ಒಂದು ಮೂಲ ಒಂದು ಕಾಮಿಕ್ ಹಿಸ್ಟ್ರಿ ಇದೆ. ಅದನ್ನೇ ಮಾಸ್ಟರ್ ಆಫ್ ಯೂನಿವರ್ಸ್ ಅಂತಂತೇಳಿ, ಅದರಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಹೀಮ್ಯಾನು. ಬರೀ ಅದೊಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಅವರ ಹೀರೋಸ್ಗಳು ಬರ್ತಾ ಹೋಗ್ತವೆ. ಅವನ ಸೈಡ್ ಕಿಕ್ ಆಗಿರುವಂಥ ಅದೊಂದು ಹುಲಿ ಇತ್ತು ನೋಡಿ, ಕ್ರಿಂಜರ್ ಅಂತಂತೇಳಿ, ಅದು ಬರುತ್ತೆ. ಅದಾದ್ಮೇಲೆ ಮ್ಯಾನ್ ಎಟ್ ಆರ್ಮ್ ಅಂತಂತೇಳೋ ಇನ್ಯಾರೋ ಒಬ್ಬ ಸೈನಿಕನ್ ಥರ ಬರ್ತಾನೆ. ಅದಾದ್ಮೇಲೆ ಅದೊಬ್ಬ ಮೆಜಿಷಿಯನ್ ಹುಡುಗಿ ಕೂಡ ಇದ್ಲು. ಅಲ್ಲಿ ಅದೊಂದು ಸಾಮ್ರಾಜ್ಯ, ಅಲ್ಲಿ ನಮ್ಮ ಹೀಮ್ಯಾನು ಆ ದೇಶದ ರಾಜ್ಕುಮಾರ. ಮತ್ತೆ ಇವನ್ಗೆಲ್ಲ ಸುತ್ತ ಏನೇನೋ ಪವರ್ಸ್ಗಳಿರ್ತವೆ. ಅವನ ಹತ್ರ ಒಂದು ಖಡ್ಗ ಇರುತ್ತೆ, ಅದು ಸಖತ್ ಪವರ್ಫುಲ್ ಎಲ್ಲ ಇರುತ್ತೆ. ಅದರಿಂದ ಇವನಿಗೆ ಶಕ್ತಿ ಬರ್ತಾ ಇರುತ್ತೆ. ಅದರಿಂದ ಅವನು ಟೈಗರ್ ಏನಿರುತ್ತೆ ಕ್ರಿಂಜರ್ಗೆ, ಅದಕ್ಕೂ ಕೂಡ ಶಕ್ತಿ ಎಲ್ಲ ಕೊಡ್ತಾ ಇರ್ತಾನೆ. ಆ್ಯಂಡ್ ಅವನು ಆಲ್ವೇಸ್ ಒಬ್ಬ ವಿಲನ್ ವಿರುದ್ಧ ಹೋರಾಡ್ತಾ ಇರ್ತಾನೆ. ಅವನೇ ಸ್ಕೆಲಿಟಾರು. ಅಂದರೆ ನಮಗೆ ಇದಿಷ್ಟು ಮಾತ್ರ ಗೊತ್ತಿತ್ತು. ಇನ್ನೂ ಅದು ಯೂನಿವರ್ಸ್ ತುಂಬ ದೊಡ್ಡದಿದೆ. ಅದಕ್ಕೂ ಮತ್ತು ಥಂಡರ್ ಕ್ಯಾಟ್ಸ್ಗೂ ಕೂಡ ಏನೇನೋ ಕನೆಕ್ಟ್ ಎಲ್ಲ ಇದೆ. ಆದರೆ ಅದ್ಯಾವುದು ಕೂಡ ನಮಗೆ ಆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿರಲಿಲ್ಲ. ಬಟ್ ನಮಗೇನೋ ಚಿಂಟು ಟಿ ವಿನಲ್ಲಿ ಹೀ ಮ್ಯಾನ್ ಕಾರ್ಟೂನ್ ಬರ್ತಾ ಇದೆ, ಅದನ್ನ ನೋಡ್ಕೊಂಬಿಟ್ಟೇನೆ ನಾವು ಸ್ಕೂಲ್ಗೆ ಹೋಗ್ಬೇಕು. ಅದು ಅಂದರೆ 9 ಗಂಟೆಗೋ 8:30 ಏನೋ ಬರ್ತಿತ್ತು ಅಂತ ಅನ್ಸುತ್ತೆ. ಬೆಳಿಗ್ಗೆ ರೆಡಿ ಆಗ್ತಾನೆ ಅದನ್ನು ಕೂಡ ನೋಡ್ತಾ ಇದ್ವಿ. ಅದನ್ನ ನೋಡಿ ಮುಗಿಸ್ಕೊಂಡ್ಬಿಟ್ಟು ಸ್ಕೂಲ್ಗೆ ಹೋಗೋದು. ಸ್ಕೂಲಲ್ಲಿ ಈ ಹೀ ಮ್ಯಾನ್ ಬಗ್ಗೆ, ಜಾಕಿ ಚಾನ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು ಫ್ರೆಂಡ್ ಹತ್ರ. ಈ ಥರ ಎಲ್ಲ ನಡೀತಾ ಇತ್ತು. ಈಗ ಅದೇ ಥರದ್ದು ಅದೇ ಸಿನಿಮಾ ಈಗ ಮಾಸ್ಟರ್ ಆಫ್ ಯೂನಿವರ್ಸ್ದು ಟ್ರೈಲರನ್ನು ಬಿಟ್ಟಿದ್ದಾರೆ ಸೋನಿ ಅವರು. ಆ್ಯಕ್ಚುಲಿ ನಾವು ಅಂದ್ಕೊಂಡ್ರೆ ಇರಲಿಲ್ಲ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತಂತೇಳಿ. ಹಾಗಾಗಿ ಅದನ್ನು ಒಂಥರ ಅದಕ್ಕೊಂದು ರಿಯಾಕ್ಷನ್ ವಿಡಿಯೋ ಮಾಡೋಣ ಅಂತಂತೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ಯೂನಿವರ್ಸ್ ಬಗ್ಗೆ ನನಗೆ ಅಷ್ಟಾಗೇನು ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಹೀ ಮ್ಯಾನು ಮತ್ತು ಅವನ ಜೊತೆ ಇರೋಂಥ ಹುಲಿ ಕ್ರಿಂಜರ್ ಅಂತಂತೇಳಿ, ಅದು ಮತ್ತು ವಿಲನ್ನು ಸ್ಕೆಲಿಟಾರ್ ಅಂತಂತೇಳಿ. ಮುಂಚೆ ಹೇಳ್ದಂಗೆ ಅವನ ಜೊತೆ ಒಬ್ಬ ಆರ್ಮಿ ಥರ ಒಬ್ಬ ಸೇನಾ ನಾಯಕನ ಥರ ಒಬ್ಬ ಇದ್ನಲ್ಲ, ಮ್ಯಾನ್ ಎಟ್ ದಿ ಆರ್ಮರ್ ಅಂತಂತೇಳಿ ಯಾರೋ ಅವನೊಬ್ಬ ಅಷ್ಟೇ. ಇನ್ನೂ ತುಂಬ ಕ್ಯಾರೆಕ್ಟರ್ಗಳು, ಭಾಳ ದೊಡ್ಡ ಯೂನಿವರ್ಸ್ ಇದೆ. ಇಲ್ಲಿ ಬೇರೆ ಬೇರೆ ಇದೆಲ್ಲ ಬರ್ತವೆ, ಬೇರೆ ಬೇರೆ ಹೀರೋಸ್ಗಳೆಲ್ಲ ಬರ್ತವೆ. ಬಟ್ ನನಗೆ ನೆನಪಿರೋದಿಷ್ಟು. ಈಗ ನೋಡ್ತಾ ಹೋಗೋಣ ಯಾರ್ಯಾರು ಇಲ್ಲಿ ಏನೇನು ಕಾಣಿಸ್ಕೊಳ್ತಾ ಇದೆ ಈ ಟ್ರೈಲರ್ನಲ್ಲಿ ಅಂತಂತೇಳಿ. ಇದೊಂದು ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ ಅಷ್ಟೇ, ಇದು ಯಾವುದೇ ಥರ ಬ್ರೇಕ್ ಡೌನ್ ವಿಡಿಯೋ ಅಲ್ಲ. ಓಕೆ, ಈಗ ಟ್ರೈಲರ್ನ ಶುರು ಮಾಡೋಣ. ಓಕೆ, ಮೊದಲನೇ ಫ್ರೇಮಲ್ಲೇ ಎಲ್ಲ ಹೀರೋಸ್ಗಳನ್ನು ತೋರಿಸ್ಬಿಟ್ರು. All that stuff that only exists in legends and bedtime stories. Talking tigers, spaceships, magic swords that can make a man as mighty as a god. Where I come from, that stuff is real. Why did you send me away? I wanted you to be safe. So I sent you to a place I knew that they'd never find you. This obsession with nerd stuff and sword things, it's not a good look for human resources. Okay. I know it sounds crazy, but that sword is gonna show me the way home. Sir, you can't do that. Don't worry, the sword's mine. Hang on, it's about to get weird. What am I supposed to do? ಅವರೇನಾ ಮ್ಯಾನ್ ಎಟ್ ಆರ್ಮ್? Take the sword. You protect them. ಸ್ಕೆಲಿಟಾರ್ನು ತೋರಿಸ್ಬಿಟ್ರು ಕೊನೆಗೂ. ಎಲ್ಲಿ ಮುಂದೆ ಈ ಥರ ಕ್ರಿಯೇಚರ್ಸ್ ಸಾಧಿಸುತ್ತಾರೆ. He-Man, yes. I have the
Yes, I have the power. Okay. Masters of the Universe. Skeletor. Oh, June 5ಗೆ. ಓಕೆ ಫೈನ್. ಇಷ್ಟು ಇವರು ಬಿಟ್ಟಿರುವಂಥ ಈ ಟ್ರೈಲರು, ಈ ಟೀಸರು ಸಖತ್ತಾಗಿತ್ತು ಮಾತ್ರ. ಅಂದರೆ ಯಾವುದನ್ನು ಮುಚ್ಚುಮರೆ ಇಲ್ಲ, ಎಲ್ಲ ಕ್ಯಾರೆಕ್ಟರ್ಗಳನ್ನು ತೋರಿಸ್ಬಿಟ್ಟಿದ್ದಾರೆ. ಅದು ಸ್ಕೆಲಿಟಾರ್ನ ನಾನು ಏನೋ ಸಸ್ಪೆನ್ಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಹಂಗಿಲ್ಲ. 2 ಕಡೆ ಆಲ್ರೆಡಿ ಸ್ಕೆಲಿಟಾರ್ನ ತೋರಿಸಿದ್ದಾರೆ. ಅಂದರೆ ಇದನ್ನು ನಾವು ಕಾರ್ಟೂನಲ್ಲಿ ನೋಡಬೇಕಾದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇದು ಅಂದರೆ ಅವನೊಬ್ಬ ಅದರಲ್ಲಿ ಅವನ ರಾಜಕುಮಾರ ಅಲ್ಲೇ ಇರ್ತಾನೆ, ಅದೇ ಒಂದು ದೇಶದಲ್ಲೇ ಇರ್ತಾನೆ ಅವನು. ಅಲ್ಲೇ ಆ ಹೀರೋಸ್ಗಳೆಲ್ಲರೂ ಕೂಡ ಇರ್ತಾರೆ, ಸ್ಕೆಲಿಟರ್ ವಿರುದ್ಧ ಫೈಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಅವನು ಹೊರಗಡೆ ಪ್ರಪಂಚಕ್ಕೆ ಬಂದ್ಬಿಟ್ಟು ಬೇರೆ ಪ್ರಪಂಚದ ಜೊತೆ ಕಮ್ಯುನಿಕೇಟ್ ಆಗಿ ಇದ್ದಾನೆ. ಬಟ್ ಅವನ್ನೆಲ್ಲ ಮರ್ತೋಗಿ ಮತ್ತೆ ಅವನು ಆ ಸ್ವಾಡನ್ನೇನೋ ಹಿಡ್ಕೊಂಡಾಗ ಇದು ಮಾಡಿದಾಗ ಅವನಿಗೆಲ್ಲ ನೆನಪಿಗೆ ಬಂದು, ಅಥವಾ ಆ ಕಥೆನ ಅವನು ತಿಳ್ಕೊಂಡಾದ್ಮೇಲೆ, ಅಂದರೆ ನಮ್ದು ಈ ಥರ ಹಿಂಗೊಂದು ಕಿಂಗ್ಡಮ್ ಇತ್ತು, ಅಲ್ಲಿ ನಾನು ರಾಜ್ಕುಮಾರ ಆಗಿದ್ದೆ ಅಂತಂತ, ನನಗೊಂದು ಖಡ್ಗ ಇತ್ತು, ನಾನು ಪ್ರಪಂಚದ ಶಕ್ತಿಶಾಲಿ ಆಗಿದ್ದೆ ಅಂತಂತೆಲ್ಲ ಅವನಿಗೆ ಆ ಕತೆ ತಿಳ್ಕೊಂಡಾದ್ಮೇಲೆ ಬಂದು ಅವನ ಆ ಖಡ್ಗನ ಹುಡ್ಕೊಂಡೋಗಿ ಅವನು ಮತ್ತೆ ಹೀಮ್ಯಾನ್ ಆಗ್ತಾನೆ ಅನ್ನೋ ಥರ ತೋರ್ಸೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಆ ಒಂದು ಮಿಸ್ಟ್ರಿ ಇದನ್ನ ಹುಡುಕ್ತಾ ಇರೋದ್ರ ಬಗ್ಗೆ. ಓಕೆ, ಒಂಥರ ಕೂಲ್ ಅಂತ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಎಕ್ಸ್ಪೆಷಲಿ ಕೊನೆಯದಾಗಿ ಆ ಹೀಮ್ಯಾನ್ ಬಂದ್ಬಿಟ್ಟು ಅವನು ಮತ್ತು ಆ ಸ್ಕೆಲಿಟಾರ್ ಫೈಟ್ ಮಾಡೋದಿದೆಯಲ್ಲ, ಅದು ನನಗೆ ಸಖತ್ ಇಷ್ಟ ಆಯಿತು. ಬಟ್ ಇದು ನಾವು ಅಂದ್ಕೊಂಡಂಗೆಲ್ಲ ಬಂದ್ಬಿಟ್ರೆ, ಕಾರ್ಟೂನಲ್ಲೆಲ್ಲ ಏನಿರುತ್ತೆ, ಆ ಮೆಜಿಷಿಯನ್ ಎಲ್ಲ ಇರ್ತಾರೆ, ಅವರೇನೋ ಮ್ಯಾಜಿಕ್ ಮಾಡ್ತಾ ಇರ್ತಾರೆ, ಸಖತ್ ಟ್ವಿಸ್ಟು ಏನೇನೋ ಇರುತ್ತೆ ಇದರಲ್ಲೆಲ್ಲ. ಒಟ್ಟಿಗೆ ಫ್ಯಾಂಟಸಿ, ಇವೆಲ್ಲ ಫ್ಯಾಂಟಸಿನೂ ಇರುತ್ತೆ, ಆ ಥರ ಟ್ವಿಸ್ಟು ಇರುತ್ತೆ, ಎಲ್ಲ ಇರುತ್ತೆ. ಸಖತ್ತಾಗಿತ್ತು ಟ್ರೈಲರ್ ಮಾತ್ರ. ನೋಡೋಣ, ಇದನ್ನು ಬ್ರೇಕ್ ಡೌನ್ ಮಾಡೋದಕ್ಕಾದರೆ ನೋಡ್ತೀನಿ. ಇಲ್ಲಿ ಕ್ಯಾರೆಕ್ಟರ್ಗಳು ಯಾರ್ಯಾರೆಲ್ಲ ಯಾವ್ಯಾವ ಆ್ಯಕ್ಟ್ರೆಲ್ಲ ಇದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಐಡ್ರಿಸ್ ಎಲ್ಬಾ ಅವ್ರನ್ನೊಬ್ಬರನ್ನ ಬಿಟ್ಟು ಅವರು ಮ್ಯಾನ್ ಅಟ್ ದಿ ಆರ್ಮ್ ಕ್ಯಾರೆಕ್ಟರ್ನಲ್ಲೇನೋ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತು ಸರ್ಪ್ರೈಸಿಂಗ್ ಅಂತ ಹೇಳಿದ್ರೆ, ಟೈಗರು ಇತ್ತಲ್ಲ ಜೊತೆಗೆ, ಅದನ್ನು ಇಲ್ಲಿ ಏನೋ ಒಂಥರ ಒಂದು ಸೇಮ್ ಕಾಮಿಕ್ ಕಿರೋಟಾಗ ಅದೇ ಕಲರನ್ನೇ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲ್ ಟೈಗರ್ ಥರ ಮಾಡಿಟ್ಟಿಲ್ಲ. ಕಾಮಿಕ್ಸ್ ಅಂದರೆ ಆ ಕಾರ್ಟೂನಲ್ಲೆಲ್ಲ ಏನು ಟೈಗರ್ ಬರ್ತಾ ಇತ್ತು, ಸೇಮ್ ಅದೇ ಕಲರ್ ಗ್ರೇಡಿಂಗನ್ನೇ ಮಾಡಿಬಿಟ್ಟು ಮಾಡಿದ್ದಾರೆ. ಅದಕ್ಕೇನೋ ಒಂದು ಆರ್ಮರ್ ಎಲ್ಲ ಬರ್ತಾ ಇತ್ತಲ್ಲ, ಆ ಥರ ಏನೋ ಜಾತ್ರೆ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ ಅಂತ ಅನಿಸುತ್ತೆ. ಅಥವಾ ಸಿನಿಮಾದಲ್ಲಿ ಮಾಡ್ಬೋದು, ಅದಕ್ಕೂ ಒಂದು ಹೀಮ್ಯಾನ್ ಸೀರೀಸ್ನಲ್ಲಿ ಆ್ಯನಿಮೇಷನ್ನಲ್ಲಿ ಏನು ಬರ್ತಾ ಇತ್ತು ಒಂದು ಆರ್ಮರ್ ಥರ, ಆ ಥರ ಅದಕ್ಕೂ ಮಾಡ್ತಾರೆ ಅಂತ ಅನಿಸುತ್ತೆ ಸಿನಿಮಾದಲ್ಲಿ. ಬಟ್ ಟ್ರೈಲರಲ್ಲಿ ಏನು ಕಾಣಿಸಿಲ್ಲ. ಒಟ್ಟಿಗೆ ಚೆನ್ನಾಗಿದೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದಕ್ಕೊಂದು ಸಿನಿಮಾ ಮಾಡ್ತಾರೆ ಅಂತಂತೇಳಿ. ಯಾಕೆಂತಂದರೆ ಇವೆಲ್ಲ ಚಿಕ್ಕ ಪುಟ್ಟ ಇವುಗಳಾಯ್ತಾ, ಫ್ರಾಂಚೈಸಿ ಆಯಿತಾ, ಕಾಮಿಕ್ ಫ್ರಾಂಚೈಸಿಗಳು, ಇವರೆಲ್ಲ ಮಾಸ್ಟರ್ ಆಫ್ ಯೂನಿವರ್ಸ್ ಆಗಿರ್ಬೋದು, ಥಂಡರ್ ಕ್ಯಾಟ್ಸ್ ಆಗಿರ್ಬೋದು, ಇವರೆಲ್ಲರೂ ಮಾರ್ವೆಲ್ಲು ಮತ್ತು DC ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಅವ್ರ ಸ್ಟೋರೀಸ್ಗಳನ್ನು ಅವ್ರ ಥ್ರೂ ಪಬ್ಲಿಷ್ ಮಾಡಿಸ್ತಾ ಇದ್ರು. ಬಟ್ ಆ್ಯನಿಮೇಷನ್ ಒಂದು ಆಗಿತ್ತು, ಆ್ಯನಿಮೇಷನ್ ಮಾತ್ರ ಬರ್ತಾ ಇತ್ತು ಇದ್ರದ್ದು. ಕೊನೆಗೂ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಅದನ್ನು ಅಮೆಝಾನ್ ಸ್ಟುಡಿಯೋಸ್ ಅವರು ಮತ್ತು ಸೋನಿ ಅವರೆಲ್ಲ ಸೇರ್ಕೊಂಡ್ಬಿಟ್ಟು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನಗಂತೂ ಇದು ಸರ್ಪ್ರೈಸಿಂಗ್ ಆಗಿತ್ತು ಇವತ್ತು, ಫ್ಯಾನ್ ಬಾಯ್ ಮೂಮೆಂಟ್ ಇದು. ಓಕೆ, ಇದನ್ನು ಬ್ರೇಕ್ ಡೌನ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.